ಪ್ರತಿಧ್ವನಿಗೆ ಸ್ವಾಗತ. ಇವತ್ತು ಗುರುಪೂರ್ಣಿಮೆಯ ದಿನ ಸಾಮಾನ್ಯವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ತುಂಬಿ ತುಳುಕ್ತಾ ಇರುತ್ತೆ. ಅಲ್ಲಿ ಭಕ್ತ ಸಾಗರವೇ ನೆರೆದಿರುತ್ತೆ. ಆದರೆ ರಾಯಚೂರಿನ ಈ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಮಂತ್ರಾಲಯದಲ್ಲಿ ಇವತ್ತು ಲಕ್ಷೋಪಾದಿಯಲ್ಲಿ ಭಕ್ತ ಸಾಗರವೇ ನಿನ್ನೆ ರಾತ್ರಿಯಿಂದಲೇ ಮಂತ್ರಾಲಯದಲ್ಲಿ ಭಕ್ತ ಸಾಗರವೇ ಜಮಾಯಿಸಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಏನು ಸುಬುಧೇಂದ್ರ ತೀರ್ಥ ಶ್ರೀಗಳು ರಾಯರ ಆ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಪೂಜಾ ಕೈಂಕಾರ್ಯಗಳನ್ನು ಆರಂಭ ಮಾಡಿದ್ರು. ಅದಕ್ಕೂ ಮುನ್ನ ಭಕ್ತ ಸಾಗರ ಏನಿವತ್ತು ಮಂತ್ರಾಲಯದಲ್ಲಿ ಇದ್ದಾರಲ್ಲ, ಇಡೀ ಭಕ್ತ ಸಾಗರ ಆ ಪುಣ್ಯ ನದಿನಲ್ಲಿ ಅಂದ್ರೆ ತುಂಗಾಭದ್ರಾ ನದಿನಲ್ಲಿ ಪುಣ್ಯ ಸ್ನಾನ ಮಾಡಿ ಅದಾದ ನಂತರ ರಾಯರ ದರ್ಶನವನ್ನು ಮಾಡಿ ಪುನೀತರಾಗಿರುವಂಥದ್ದು. ಇಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕಾರ್ಯಗಳು ಗುರುಗಳ ಇವತ್ತು ಗುರುಪೂರ್ಣಿಮೆ ಹೇಳಿ ಕೇಳಿ, ಅದರಲ್ಲೂ ಗುರುವಾರ, ಹಾಗಾಗಿ ಹೆಚ್ಚಾಗಿ ಮಂತ್ರಾಲಯದಲ್ಲಿ ಇವತ್ತು ಭಕ್ತ ಸಾಗರ ನೆರೆದಿರುವಂಥದ್ದು. ಅದನ್ನು ಒಂದಷ್ಟು ನಿಯಂತ್ರಿಸುವಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಹೇಳಿ ಕೇಳಿ ಹರಸಾಹಸ ಮಾಡಿರುವಂಥದ್ದು. ಜೊತೆಯಲ್ಲಿ ಎಲ್ಲ ಭಕ್ತರು ಕುಟುಂಬ ಸಮೇತವಾಗಿ ಮಂತ್ರಾಲಯಕ್ಕೆ ಹೋಗಿ ಗುರುರಾಯರ ಆ ಒಂದು ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಆಗ್ಲೇ ಹೇಳದಾಗೆ ಸುಬುಧೇಂದ್ರ ಶ್ರೀಗಳು ಮೂಲ ಬೃಂದಾವನಕ್ಕೆ, ರಾಯರ ಮೂಲ ಬೃಂದಾವನಕ್ಕೆ ಧಾರ್ಮಿಕ ಪೂಜಾ ಕೈಕಾರ್ಯಗಳನ್ನು ಮಾಡುವ ಮೂಲಕ ರಾಯರ ಭಕ್ತರಿಗೆ ಕಣ್ತುಂಬಿಕೊಳ್ಳುವಂತಹ ಅವಕಾಶವನ್ನು ನೀಡಿರುವಂಥದ್ದು. ಜೊತೆಯಲ್ಲಿ ರಾಯರ ಪಾದುಕೆಗೂ ಕೂಡ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಜೊತೆಯಲ್ಲಿ ಶಿಷ್ಯ ವರ್ಗವು ಕೂಡ ಇವತ್ತು ಶ್ರೀಗಳ ಜೊತೆ ನಿಂತು ವಿವಿಧ ಬಗೆಯ ಹೂ ಅಲಂಕಾರಗಳೊಂದಿಗೆ ಮೂಲ ಬೃಂದಾವನಕ್ಕೆ, ಇವತ್ತು ರಾಯರ ಮೂಲ ಬೃಂದಾವನಕ್ಕೆ ವಿಶೇಷವಾದಂಥ ಒಂದು ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಜೊತೆಯಲ್ಲಿ ಇವತ್ತು ಮಂತ್ರಾಲಯದ ಆವರಣ ಏನಿದೆಯಲ್ಲ ತುಂಬಿ ತುಳುಕ್ತಾ ಇದೆ, ಭಕ್ತ ಸಾಗರವೇ ಅಲ್ಲಿ ನೆರೆದಿರುವಂಥದ್ದು. ಜೊತೆಯಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು ಅಥವಾ ಬಿಚ್ಚಾಲೆ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲೂ ಕೂಡ ರಾಯರ ಭಕ್ತ ಸಾಗರ ಇವತ್ತು ಗುರುಪೂರ್ಣಿಮೆಯಂದು ರಾಯರ ಆ ಒಂದು ಸ್ಮರಣೆಯಲ್ಲಿ ಮಿಂದೆದ್ದು ಆ ರಾಯರ ದರ್ಶನ ಪಡೆದು ನಿಜಕ್ಕೂ ಇವತ್ತು ಪುನೀತರಾಗಿರುವಂಥದ್ದು. ನೀವು ಈ ದೃಶ್ಯಗಳಲ್ಲಿ ನೋಡ್ಬೋದು, ನಿಜಕ್ಕೂ ರೋಮಾಂಚನ ಆಗುತ್ತೆ. ನಮ್ಮ ಕರ್ನಾಟಕದ ಬೇರೆ ಎಲ್ಲ ದೇವಸ್ಥಾನಗಳಿಗಿಂತಲೂ ಈ ಭಾಗದಲ್ಲಿ, ನಮ್ಮ ಕರ್ನಾಟಕ ಅಥವಾ ಆಂಧ್ರ ಬಾರ್ಡರ್ ಅಂತ ನಾವು ಹೇಳಿದ್ರು ಕೂಡ ನಮ್ಮ ದೇವಸ್ಥಾನ, ನಮ್ಮ ರಾಯರ ದೇವಸ್ಥಾನ ಅಂತೇಳಿ ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಬೇರೆ ಬೇರೆ ದೇಶ ವಿದೇಶಗಳಿಂದಲೂ ಕೂಡ ಮಂತ್ರಾಲಯಕ್ಕೆ ಇವತ್ತು ಬಂದು ರಾಯರ ಸನ್ನಿಧಿನಲ್ಲಿ ರಾಯರ ದರ್ಶನವನ್ನು ಪಡೆಯುವ ಮೂಲಕ ಭಕ್ತ ಸಾಗರವೇ ಪುನೀತರವಾಗಿರುವಂಥದ್ದು. ಜೊತೆಯಲ್ಲಿ ಇಲ್ಲಿ ನೋಡಿ, ತಿರುಪತಿ ಆದ ನಂತರ ಬಹುತೇಕ ಇವತ್ತು ಭಕ್ತ ಸಾಗರ ಯಾವ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದೆ ಅಂದ್ರೆ ಅದು ಮಂತ್ರಾಲಯ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಗೊತ್ತಿದೆ, ಇಡೀ ಮನುಕುಲ ಒಂದು ರೀತಿಯ ಕಲುಷಿತ ಬದುಕಿನೊಂದಿಗೆ ಗುದ್ದಾಟ ನಡೆಸ್ತಾ ಇರುವಂತ ಈ ಒಂದು ಹೊತ್ತಲ್ಲಿ ಕಲಿಯುಗದಲ್ಲಿ ಕಾಮಧೇನುವಂತೆ ಕಲ್ಪವೃಕ್ಷದಂತೆ ಎಲ್ಲರನ್ನು ಕೈ ಹಿಡಿದು ಮುನ್ನಡೆಸುತ್ತಾ ಇರುವಂತ ಏಕೈಕ ಗುರುಗಳೆಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಗಳು ಅಂತಾನೆ ಹೇಳ್ಬೋದು. ಹಾಗಾಗಿ ಭಕ್ತ ಸಾಗರ ನೀವು ನೋಡಿ, ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಆ ಭಕ್ತ ಸಾಗರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಕಡಿಮೆ ಅಂತೂ ಆಗುವಂತ ಲಕ್ಷಣಗಳೇ ಇಲ್ಲ. ಯಾಕಂದ್ರೆ ಕಲಿಯುಗದ ಕಾಮಧೇನು ಬೇರೆ ಯಾರು ಅಲ್ಲ, ಇದೇ ಗುರು ರಾಘವೇಂದ್ರ ಸ್ವಾಮಿಗಳು. ಏನೇ ಕಷ್ಟ ಇದೆ ಅಂತ ಹೋಗಿ ಒಮ್ಮೆ ರಾಯರ ಮುಂದೆ ನಿರ್ಮಲ ಮನಸ್ಸಿನಿಂದ ನಿರಾಳ ಮನಸ್ಸಿನಿಂದ ಒಮ್ಮೆ ನಿಂತು ಬಿಟ್ರೆ ಆ ಭಕ್ತನಿಗೆ ಅರ್ಥ ಆಗುತ್ತೆ, ರಾಯರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ರಾಯರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ರಾಯರು ನಮ್ಮ ಎಲ್ಲ ಕಷ್ಟಗಳನ್ನ ಬಗೆಹರಿಸ್ತಾ ಇದ್ದಾರೆ, ರಾಯರು ನಮ್ಮ ಇಡೀ ಕುಟುಂಬವನ್ನ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ, ನಮ್ಮ ಬದುಕನ್ನ ಈ ಒಂದು ಏನು ಪಾಪ ಕರ್ಮದಲ್ಲಿ ಮಿಂದೆದ್ದಂತ ಈ ಒಂದು ಜನ್ಮಕ್ಕೆ ಅಥವಾ ಈ ಒಂದು ಬದುಕಿಗೆ ಒಂದು ಸನ್ಮಾರ್ಗವನ್ನ ಗುರುಗಳು ತೋರಿಸ್ತಾ ಇದ್ದಾರೆ ಎನ್ನುವಂತಹದ್ದು ಎಲ್ಲರಿಗೂ ಅರಿವು ಬಂದಿದೆ. ಹಾಗಾಗಿ ಈ ಕಲಿಯುಗದಲ್ಲಿ ಬೇರೆ ಎಲ್ಲ ದೇವಸ್ಥಾನಗಳಿಗಿಂತಲೂ ಮಂತ್ರಾಲಯದಲ್ಲಿ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನರ ಸಾಗರವೇ ಇಲ್ಲಿ ಹರಿದು ಬಂದಿರುವಂಥದ್ದು. ವಿಶೇಷವಾಗಿ ಇವತ್ತು ಗುರುವಾರ ಸಾಲದಕ್ಕೆ ಗುರುಪೂರ್ಣಿಮೆ, ಹಾಗಾಗಿ ಮಂತ್ರಾಲಯದಲ್ಲಿ ಇವತ್ತು ಭಕ್ತ ಸಾಗರವೇ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಪುನೀತರಾಗಿರುವಂಥದ್ದು. ಸ್ನೇಹಿತರೆ, ಗುರು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಬದುಕಿನಲ್ಲಿ ನಡೆದಿರುವಂತಹ ಆ ಒಂದು ಯಾವುದಾದ್ರೂ ಪವಾಡ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.